ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಈ ಸೀರೀಸಲ್ಲಿ ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಒಂದು ಟಾಪಿಕ್ ಹೆಸರು ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂತ. ಸೊ ನಾವು ಪ್ರೀವಿಯಸ್ ವಿಡಿಯೋಸಲ್ಲಿ ಇದ್ರ ಹಿಂದ್ಗಡೆ ಇರುವಂಥ ಒಂದು ವಿಡಿಯೋಲಿ ನಾವು ಆಕ್ಟಿವ್ ಕಾಂಪೋನೆಂಟ್ಸ್ ಅಂದರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಆ ವಿಡಿಯೋ ನಾವು ಇನ್ನೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ ಪ್ಲೇಲಿಸ್ಟ್ನಾಗ. ಸೊ ನೀವು ಈ ಮೂರು ವಿಡಿಯೋಸ್ನ ಅಂದರೆ ಆಕ್ಟಿವ್ ಕಾಂಪೋನೆಂಟ್ಸ್, ಪ್ಯಾಸಿವ್ ಕಾಂಪೋನೆಂಟ್ಸ್ ಮತ್ತು ಆಕ್ಟಿವ್ ಮತ್ತು ಪ್ಯಾಸಿವ್ ಕಾಂಪೋನೆಂಟ್ಸ್ಗಳ ಮಧ್ಯೆ ಇರುವಂಥ ಒಂದು ಡಿಫರೆನ್ಸ್ನ ಒಂದು ಗುಂಪಲ್ಲಿ ನೋಡಿಬಿಟ್ರೆ ನಿಮಗೆ ಟಾಪಿಕ್ ತುಂಬ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ. ಸೊ ನೀವಿವಾಗ ಇದೇ ಪ್ಯಾಸಿವ್ ಕಾಂಪೋನೆಂಟ್ಸ್ನೇ ನೋಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಏನು ವರಿ ಮಾಡ್ಕೋಬೇಡಿ, ಇದನ್ನು ಕಂಪ್ಲೀಟಾಗಿ ಮುಗಿಸಿ ಈ ವಿಡಿಯೋನ, ದೆನ್ ಆಕ್ಟಿವ್ ಕಾಂಪೋನೆಂಟ್ಸ್ನ ನೋಡಿ. ಸೊ ಇದು ನೋಡಾದ್ಮೇಲೆ ಮೂರನೇ ವಿಡಿಯೋ ಇದೆಯಲ್ಲ, ಅದನ್ನು ಆಕ್ಟಿವ್ ಮತ್ತು ಪ್ಯಾಸಿವ್ ಕಾಂಪೋನೆಂಟ್ಸ್ನ ಡಿಫ್ರೆನ್ಸ್ ಇದೆ, ಸೊ ಅದನ್ನು ನೋಡ್ಕೊಳ್ಳಿ. ಸೊ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಗೈಸ್, ನಿಮಗೆ ಎಲ್ಲ ವಿಡಿಯೋಸು ವಿತ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಸಮ್ ವಿತ್ ಪ್ರಾಪರ್ ಲಿಂಕ್ ಸಿಗುತ್ತೆ. ಓಕೆ, ಸೊ ನೀವಿನ್ನೂ ಇದ್ರ ರೆಫರೆನ್ಸ್ ವಿಡಿಯೋನ ನೋಡಿಲ್ಲ ಅಂದರೆ, ಸೊ ನಾವು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೀವಿ. ಸೊ ತುಂಬ ವ್ಯೂವರ್ಸ್ ಕೇಳ್ತಾ ಇದ್ರು ರೆಫರೆನ್ಸ್ ಬುಕ್ಸನ್ನು ಹೇಳಿ ಅಂತ. ಸೊ ಅದಕ್ಕೆ ತುಂಬ ಜನರಿಗೆ ಇದು ಪರ್ಸನಲಾಗಿ ಮೆಸೇಜ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ನಾವು ಪಬ್ಲಿಕಲ್ಲಿ ವಿಡಿಯೋನ ಮಾಡಿದ್ದೀವಿ. ಸೊ ಅದರಲ್ಲಿ 4 ಬುಕ್ಸ್ನ ನಾವು ಸಜೆಸ್ಟ್ ಮಾಡಿದ್ದೀವಿ. ಓಕೆ, ಸೊ ನಾನು ಆ ವಿಡಿಯೋಗೆ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೊ ಜಸ್ಟ್ ನೀವು ಓವರ್ ವ್ಯೂ ಹೇಳ್ತೀನಿ. ಅದರಲ್ಲಿ 4 ಬುಕ್ಕನ್ನು ನಾವು ಸಜೆಸ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಯಾವುದಾದ್ರೂ 2 ಬುಕ್ಕನ್ನು ನೀವು ತೊಗೊಂಡ್ರೆ ಸಾಕು. ಒಂದು ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸು, ಇನ್ನೊಂದು ರಿಲೇಟೆಡ್ ಟು ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಸೊ ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಯಾಕಂದರೆ ಈ ವಿಡಿಯೋಸ್ ನೋಡೋದ್ರಿಂದ ನೀವು ಅರೌಂಡ್ 80% ಪ್ರಿಪೇರ್ ಆಗ್ತೀರಾ. ಇನ್ನು ಉಳಿದಿರೋದು 20% ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಆ 20% ಯಾರು ಪ್ರಿಪೇರ್ ಆಗ್ತಾರೋ ಸೊ ಅವರೇ ಒಂದು ಎಕ್ಸಾಮ್ನ ಸರಿಯಾಗಿ ಬಿಡಿಸುವಂಥದ್ದು ಮತ್ತು ಕ್ರ್ಯಾಕ್ ಮಾಡುವಂಥದ್ದು. ಸೊ ಅದರಿಂದ ನಿಮಗೆ ನಾನು ಕೊಡೋ ಸಜೆಷನ್ ಅಂದರೆ, ಸೊ ಆ ವಿಡಿಯೋನ ನೋಡಿ ಅದರಲ್ಲಿ ಸಜೆಸ್ಟ್ ಮಾಡಿರುವಂಥ ಒಂದು ರೆಫರೆನ್ಸ್ ಬುಕ್ನ ಉಪಯೋಗ ಪಡ್ಕೊಳ್ಳಿ ಅಂತ. ರೈಟ್, ಸೊ ಇದಾಗಿತ್ತು ಗೈಸ್ ಸಮ್ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ದ ರೆಫರೆನ್ಸ್ ಬುಕ್ಸ್ ಆ್ಯಂಡ್ ದ ಟಾಪಿಕ್. ಸೊ ಇವಾಗ ನಮ್ಮ ಆ್ಯಕ್ಚುಯಲ್ ಸೆಷನ್ಗೆ ಬರೋಣ ಇವತ್ತು. ಸೊ ಏನಿದೆ ಪ್ಯಾಸಿವ್ ಕಾಂಪೋನೆಂಟ್ಸ್. ರೈಟ್, ಸೊ ಏನು ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂದರೆ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ, ಆಮೇಲೆ ಪ್ರೀವಿಯಸ್ ಆಗಿ ಇದ್ರ ಮೇಲೆ ಏನು ಕ್ವಶನ್ಸ್ ಕೇಳಿದ್ದಾರೆ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಪ್ಯಾಸಿವ್ ಕಾಂಪೋನೆಂಟ್ ಅಂತ ಫಸ್ಟ್ ಕ್ವಶನ್ ಇದೆ. ಸೊ ಇದ್ರ ಹಿಂದೆ ಹೈಡ್ ಆಗ್ತಿರ್ಬೋದು ನಿಮಗೆ. ಸೊ ಜಸ್ಟ್ ಇದನ್ನ ಸ್ವಲ್ಪ ಸ್ಲೈಡ್ ಮಾಡ್ತೀನಿ. ಆಲ್ರೈಟ್, ಸೊ ಇವಾಗ ಕಾಣ್ತಿದೆ ಅನ್ಕೋತೀನಿ. ಸೊ ಫಸ್ಟ್ ನೋಡಿ, ವಾಟ್ ಈಸ್ ಪ್ಯಾಸಿವ್ ಕಾಂಪೋನೆಂಟ್. ಪ್ಯಾಸಿವ್ ಕಾಂಪೋನೆಂಟ್ ಅಂದರೆ ಏನು? ಸೊ ತುಂಬ ಸಿಂಪಲ್ ಗೈಸ್. ಪ್ಯಾಸಿವ್ ಕಾಂಪೋನೆಂಟ್ ಅಂದರೆ ಪ್ಯಾಸಿವ್ ಡಿವೈಸಸ್ ಆರ್ ಕಾಂಪೋನೆಂಟ್ಸ್ ಡು ನಾಟ್ ಜನರೇಟ್ ಎನರ್ಜಿ ಬಟ್ ಕ್ಯಾನ್ ಸ್ಟೋರ್ ಇಟ್ ಆರ್ ಡೆಸಿಪೇಟ್ ಇಟ್ ಅಂತ. ಸೊ ಪ್ಯಾಸಿವ್ ಕಾಂಪೋನೆಂಟು ಯಾವುದೇ ಎನರ್ಜಿನ ಜನರೇಟ್ ಮಾಡೋದಿಲ್ಲ. ಓಕೆ, ಸೊ ಆದರೆ ಅವು ಎನರ್ಜಿನ ಸ್ಟೋರ್ ಮಾಡ್ಕೊಳ್ಬೋದು ಅಥವಾ ಅದನ್ನು ಹಾಳು ಮಾಡ್ಬೋದು, ಡೆಸಿಪೇಟ್ ಮಾಡ್ಬೋದು. ಸೊ ರಾದರ್ ದನ್ ಡೆಸಿಪೇಟ್, ಹಾಳು ಅಂತ ನಾನು ಯೂಸ್ ಮಾಡೋಕ್ಕಾಗಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಯಾರೋ ತಯಾರಿಸಿದ ಎನರ್ಜಿಯನ್ನು ಒಂದು ಕಾಂಪೋನೆಂಟ್ ಯೂಸ್ ಮಾಡ್ತಿದೆ ಅಂದರೆ ಅದನ್ನು ಪ್ಯಾಸಿವ್ ಕಾಂಪೋನೆಂಟ್ ಅಂತ ನಾವು ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬ್ಯಾಟ್ರಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದು ಬ್ಯಾಟ್ರಿ ಇದೆ, ಇದಕ್ಕೆ ಟರ್ಮಿನಲ್ಸ್ ಇದೆ, ಒಂದು ಪಾಸಿಟಿವ್ ಟರ್ಮಿನಲ್ಲು, ಒಂದು ನೆಗೆಟಿವ್ ಟರ್ಮಿನಲ್ಲು. ಸೊ ಇಲ್ಲೊಂದು ಬಲ್ಬ್ ಇದೆ ಅಂತ ಅಂದ್ಕೊಳ್ಳಿ. ಬಲ್ಬಿಗೂ 2 ಟರ್ಮಿನಲ್ ಇರುತ್ತೆ, ಒಂದು ಪಾಸಿಟಿವ್ ಇರುತ್ತೆ, ಒಂದು ಫೇಸ್ ಮತ್ತು ಗ್ರೌಂಡ್ ಅಂತ ಇರುತ್ತೆ. ಓಕೆ, ಸೊ ಪಾಸಿಟಿವ್ ಟರ್ಮಿನಲ್ನ ನಾನು ಒಯ್ದು ಫೇಸ್ಗೆ ಕನೆಕ್ಟ್ ಮಾಡ್ತೀನಿ, ನೆಗೆಟಿವ್ನ ಒಯ್ದು ಗ್ರೌಂಡ್ಗೆ ಕನೆಕ್ಟ್ ಮಾಡ್ತೀನಿ, ನ್ಯೂಟ್ರಲ್ ಅಂತ ನಾವು ಕರಿತೀವಿ ಸಮಟೈಮ್ಸು, ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಆವಾಗ ಈ ಬಲ್ಬು ಗ್ಲೋ ಆಗುತ್ತೆ. ಸೊ ಇಲ್ಲಿ ಫಿಲಮೆಂಟ್ ಇರ್ತಾನೆ, ಸೊ ಈ ಬಲ್ಬು ಗ್ಲೋ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಗ್ಲೋ ಆಯಿತಾ. ಸೊ ಇದೊಂದು ಸರ್ಕ್ಯೂಟ್ ಆಯಿತು, 2 ಕಾಂಪೋನೆಂಟ್ ಇದೆ, ಒಂದು ಬ್ಯಾಟ್ರಿ ಇದೆ, ಇನ್ನೊಂದು ಬಲ್ಬ್ ಇದೆ. ಸೊ ಇದರಲ್ಲಿ ಪ್ಯಾಸಿವ್ ಕಾಂಪೋನೆಂಟ್ ಯಾವುದು? ಬ್ಯಾಟ್ರಿ ಪ್ಯಾಸಿವ್ ಕಾಂಪೋನೆಂಟ್. ಏನಕ್ಕೆ? ಯಾಕಂದರೆ ಬಲ್ಬು ಪ್ಯಾಸಿವ್ ಕಾಂಪೋನೆಂಟ್. ಏನಕ್ಕೆ ಬಲ್ಬ್ ಪ್ಯಾಸಿವ್ ಕಾಂಪೋನೆಂಟ್ ಇದೆ? ಬ್ಯಾಟ್ರಿಯಲ್ಲಿರುವಂಥ ಎನರ್ಜಿನ ಅದು ಪಡ್ಕೊಳ್ಳುತ್ತೆ ಮತ್ತು ಗ್ಲೋ ಆಗುತ್ತೆ. ಅಂದರೆ ಅದರ ಹತ್ರ ಎನರ್ಜಿ ಇಲ್ಲ, ಬ್ಯಾಟ್ರಿಯಿಂದ ಡ್ರಾ ಮಾಡ್ಕೊಂಡ ಎನರ್ಜಿಯನ್ನು ಅದು ಡೆಸಿಪೇಟ್ ಮಾಡ್ತಿದೆ ಅಥವಾ ಯೂಸ್ ಮಾಡ್ಕೊಳ್ತಿದೆ, ಅದರಿಂದ ಅದು ಹೊಳಿತಿದೆ. ಸೊ ಅದು ಪ್ಯಾಸಿವ್ ಕಾಂಪೋನೆಂಟ್ ಆಗಿ ಆ್ಯಕ್ಟ್ ಆಗುತ್ತೆ. ಇದು ಆ್ಯಕ್ಟಿವ್ ಕಾಂಪೋನೆಂಟ್ ಆಗುತ್ತೆ, ಯಾಕಂದರೆ ಇದ್ರ ಹತ್ರ ಎನರ್ಜಿ ಇದೆ, ಇದು ಎನರ್ಜಿ ತಯಾರು ಮಾಡುವಂಥ ಒಂದು ಕಾಂಪೋನೆಂಟ್ ಆಗಿದೆ. ಸೊ ಅದರಿಂದ ಇದನ್ನು ನಾನು ಒಂದು ಆ್ಯಕ್ಟಿವ್ ಕಾಂಪೋನೆಂಟ್ ಗ್ರೂಪ್ಗೆ ಹಾಕ್ತೀನಿ. ಸೊ ಸಿಮಿಲರ್ಲಿ ಇಲ್ಲಿ ಬಲ್ಬ್ ಕನೆಕ್ಟ್ ಮಾಡಿದೆ ನಾನು, ಇದನ್ನು ಒಯ್ದುಬಿಟ್ಟು ಕೆಪಾಸಿಟ್ರಿಗೆ ಕನೆಕ್ಟ್ ಮಾಡಿದ್ರೆ, ಸೊ ಇಲ್ಲೊಂದು ಕೆಪಾಸಿಟರ್ ಇದೆ ಅಂತ ಅಂದ್ಕೊಳ್ಳಿ ನನ್ನ ಹತ್ರ. ಓಕೆ, ಸೊ ಈ ಥರ ನಾನು ಕೆಪಾಸಿಟ್ರಿಗೆ ಕನೆಕ್ಟ್ ಮಾಡ್ತೀನಿ. ಆವಾಗ ಕೆಪಾಸಿಟರ್ ಏನು ಮಾಡುತ್ತೆ? ಈ ಬ್ಯಾಟ್ರಿಯಿಂದ ಬಂದಿರುವಂಥ ಒಂದು ಎನರ್ಜಿನ ಸ್ಟೋರ್ ಮಾಡುತ್ತೆ. ಸೊ ಅದರಿಂದ ಅದು ಸ್ಟೋರ್ ಮಾಡಿದ್ರೂ ಪ್ಯಾಸಿವ್ ಕಾಂಪೋನೆಂಟೇ, ಅದನ್ನು ಯೂಸ್ ಮಾಡಿಕೊಂಡು ಯಾವುದಾದ್ರೂ ಬೇರೆ ವರ್ಕ್ ಮಾಡಿದ್ರೂ ಪ್ಯಾಸಿವ್ ಕಾಂಪೋನೆಂಟೇ. ಸೊ ಅದರಿಂದ
ಕೆಪಾಸಿಟರು, ರೆಸಿಸ್ಟರು, ಇಂಡಕ್ಟರು ಮತ್ತು ಬಲ್ಬ್ ಈ ಥರನಾದಂಥ ಕಾಂಪೋನೆಂಟ್ಸ್ಗೆ ನಾವು ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇದಾಗಿತ್ತು ಗೈಸ್ ಒಂದು ಎಕ್ಸಾಂಪಲ್ ರಿಗಾರ್ಡಿಂಗ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಕಾಂಪೋನೆಂಟ್ಸ್. ಸೊ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಏನಿದೆ ಡಿಫ್ರೆನ್ಸ್ ಆಕ್ಟಿವ್ ಮತ್ತು ಪ್ಯಾಸಿವ್ ಕಾಂಪೋನೆಂಟ್ಸ್ಗಳ ಮಧ್ಯೆ ಅಂತ. ಆಲ್ ರೈಟ್, ಸೊ ಇವಾಗ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಎಕ್ಸಾಂಪಲ್ನ ಇವಾಗ ನೋಡೋಣ. ಸೊ ಇಲ್ಲಿ ನೋಡಿ, ಡಯಾಗ್ರಾಮೆಟಿಕಲಿ ನಾವು ಹೇಗೆ ಇದನ್ನು ರೀಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಪ್ಯಾಸಿವ್ ಕಾಂಪೋನೆಂಟ್ ಅನ್ನೋದು ಒಂದು ಬಾಕ್ಸ್ ಇದೆ. ಸೊ ಅದರಲ್ಲಿ ಇನ್ಪುಟ್ ಸಿಗ್ನಲ್ ಹೋಗುತ್ತೆ. ಓಕೆ, ಸೊ ಇದೇ ಸೇಮ್ ಎಕ್ಸಾಂಪಲ್ ನಾನು ಆಕ್ಟಿವ್ ಕಾಂಪೋನೆಂಟ್ಸಲ್ಲಿ ತೊಗೊಂಡಿದ್ದೆ ಗೈಸ್. ಸೊ ಸೇಮ್ ಸ್ಟ್ರಕ್ಚರ್ ಇತ್ತು, ಬಟ್ ಇನ್ಪುಟ್ ಮತ್ತು ಔಟ್ಪುಟ್ ಸಿಗ್ನಲಲ್ಲಿ ಚೇಂಜಸ್ ಇತ್ತು. ಸೊ ಅದರಿಂದ ನಾನು ಸೇಮ್ ಸ್ಕೆಲಿಟನ್ನ ಇಲ್ಲಿ ಇಟ್ಟಿರೋದು, ಮತ್ತು ಇನ್ಪುಟ್ ಸಿಗ್ನಲ್ ಎಷ್ಟಿರುತ್ತೋ ಔಟ್ಪುಟ್ ಸಿಗ್ನಲ್ ಕೂಡ ಅಷ್ಟೇ ಇರುತ್ತೆ, ಅಥವಾ ಕಮ್ಮಿ ಇರುತ್ತೆ, ಇದಕ್ಕಿಂತನೂ ಲೆಸ್ ಆಗಿರ್ಬೋದು ಅಷ್ಟೇ. ಆದರೆ ಇದು ಯಾವಾಗಲೂ ಜಾಸ್ತಿ ಆಗಲ್ಲ. ಸೊ ಇದು ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಇನ್ಪುಟ್ ಸಿಗ್ನಲ್ ಔಟ್ಪುಟ್ ಸಿಗ್ನಲ್ ಸೇಮ್ ಆಗಿರ್ಬೋದು, ಅಥವಾ ಔಟ್ಪುಟ್ ಸಿಗ್ನಲ್ ಇನ್ಪುಟ್ಗಿಂತ ಕಮ್ಮಿ ಆಗಿರ್ಬೋದು. ಸೊ ಈ ಥರನಾದಂಥ ಒಂದು ಡಿವೈಸ್ಗೆ ನಾವು ಪ್ಯಾಸಿವ್ ಕಾಂಪೋನೆಂಟ್ ಅಂತ ಕರಿತೀವಿ. ಸೊ ಇನ್ ಕೇಸ್ ಆಫ್ ಆಕ್ಟಿವ್ ಕಾಂಪೋನೆಂಟು, ಇನ್ ಕೇಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಈ ವೇವ್ ಹೇಗಿತ್ತು, ಅದರಲ್ಲಿ ತುಂಬ ದೊಡ್ಡದಾಗಿತ್ತು. ಔಟ್ಪುಟ್ ವೇವು ಇನ್ಪುಟ್ಗಿಂತ ತುಂಬ ದೊಡ್ಡದಾಗಿ ಬರುತ್ತೆ. ಯಾಕಂದರೆ ಆಕ್ಟಿವ್ ಕಾಂಪೋನೆಂಟು ಇನ್ಪುಟ್ ಸಿಗ್ನಲ್ನ ಆಂಪ್ಲಿಫೈ ಮಾಡುವಂಥ ಕೆಪಾಸಿಟಿನ ಹೊಂದಿರುತ್ತೆ. ಸೊ ಅದರಿಂದ AC ಅಥವಾ DC ಪವರ್ ಸಪ್ಲೈನ ಯೂಸ್ ಮಾಡಿಕೊಂಡು ಇನ್ಪುಟ್ ಸಿಗ್ನಲ್ನ ಅದು ಆಂಪ್ಲಿಫೈ ಮಾಡುತ್ತೆ, ಅದರ ಆಂಪ್ಲಿಟ್ಯೂಡ್ನ ಜಾಸ್ತಿ ಮಾಡುತ್ತೆ, ಅದರ ಎನರ್ಜಿನ ಜಾಸ್ತಿ ಮಾಡುತ್ತೆ, ಅದರ ಪವರ್ನ ಜಾಸ್ತಿ ಮಾಡುತ್ತೆ. ಸೊ ಅದರಿಂದ ಓವರಾಲ್ ಸಿಗ್ನಲ್ ಹೊರಗಡೆ ಏನು ಬರುತ್ತಲ್ಲ ಆಕ್ಟಿವ್ ಕಾಂಪೋನೆಂಟಿಂದ, ಅದು ಇನ್ಪುಟ್ ಸಿಗ್ನಲ್ಗಿಂತ ತುಂಬ ದೊಡ್ಡದಾಗಿರುತ್ತೆ ಅಂತ ಅರ್ಥ. ಆಲ್ ರೈಟ್, ಸೊ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ ತುಂಬಾ ಇಂಪಾರ್ಟೆಂಟ್ ಗೈಸ್. ಏನಿದೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ? ಸೊ ದೇ ಆರ್ ನಾಟ್ ಕೇಪಬಲ್ ಆಫ್ ಆಂಪ್ಲಿಫೈಯಿಂಗ್ ದ ಇನ್ಪುಟ್ ಸಿಗ್ನಲ್. ಪ್ಯಾಸಿವ್ ಕಾಂಪೋನೆಂಟ್ಸು ಇನ್ಪುಟ್ ಸಿಗ್ನಲ್ನ ಆಂಪ್ಲಿಫಿಕೇಶನ್ ಮಾಡೋದಿಲ್ಲ, ನಾಟ್ ಕೆಪೇಬಲ್. ದೇ ವೋಂಟ್ ಪ್ರೊವೈಡ್ ಪವರ್ ಗೇನನ್ನು ಪ್ರೊವೈಡ್ ಮಾಡೋದಿಲ್ಲ. ಗೇನ್ ಅಂದರೆ ಏನು? ಔಟ್ಪುಟ್ ಸಿಗ್ನಲ್ ಬೈ ಇನ್ಪುಟ್ ಸಿಗ್ನಲ್ ಅಂತ. ಸೊ ಪವರ್ ಗೇನ್ ಇರುತ್ತೆ ಅಂದರೆ ಗೇನ್ ಪಾಸಿಟಿವಲ್ಲಿ ಇದ್ದರೆ ಔಟ್ಪುಟ್ ಸಿಗ್ನಲು ಇನ್ಪುಟ್ಗಿಂತ ಜಾಸ್ತಿ ಇದೆ ಅಂತ ಅರ್ಥ. ಗೇನ್ ನೆಗೆಟಿವಲ್ಲಿ ಇದ್ದರೆ ಔಟ್ಪುಟ್ ಸಿಗ್ನಲು ಇನ್ಪುಟ್ಗಿಂತ ಕಮ್ಮಿ ಇದೆ ಅಂತ ಅರ್ಥ. ಗೇನ್ ಒಂದು ಮಾತ್ರ ಇದ್ದರೆ ಔಟ್ಪುಟ್ ಸಿಗ್ನಲು ಮತ್ತು ಇನ್ಪುಟ್ ಸಿಗ್ನಲು ಈಕ್ವಲ್ ಆಗಿದೆ ಅಂತ ಅರ್ಥ. ಸೊ ಪವರ್ ಗೇನ್ ಅಂತಂದರೆ ಬೇಸಿಕಲಿ ಇಟ್ಸ್ ಅ ರೇಷಿಯೋ ಬಿಟ್ವೀನ್ ಔಟ್ಪುಟ್ ಆಫ್ ಅ ಸಿಗ್ನಲ್ ಟು ದ ಇನ್ಪುಟ್ ಆಫ್ ದ ಸಿಗ್ನಲ್. ಸೊ ಪರ್ಟಿಕ್ಯುಲರ್ ಕಾಂಪೋನೆಂಟ್ನ ನಾವು ಕನ್ಸಿಡರ್ ಮಾಡಿದಾಗ. ಸೊ ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ? ದೇ ವೋಂಟ್ ಯೂಸ್ ಎಕ್ಸ್ಟರ್ನಲ್ AC ಆರ್ DC ಪವರ್ ಸಪ್ಲೈ ಟು ಆಂಪ್ಲಿಫೈ ದ ಸಿಗ್ನಲ್ ಅಂತ. ಸೊ ಇನ್ ಕೇಸ್ ಆಫ್ ಆಕ್ಟಿವ್ ಕಾಂಪೋನೆಂಟ್ಸು ಅವು ಎಕ್ಸ್ಟರ್ನಲ್ DC ಮತ್ತು AC ಪವರ್ನ ಯೂಸ್ ಮಾಡ್ತಾ ಇದ್ವು. ಬಟ್ ಇನ್ ಕೇಸ್ ಆಫ್ ಪ್ಯಾಸಿವ್ ಕಾಂಪೋನೆಂಟ್ಸ್ ಅವು ಯಾವುದೇ ಥರದಂಥ ಸಿಗ್ನಲ್ ಆಂಪ್ಲಿಫಿಕೇಶನ್ ಮಾಡದೇ ಇರೋದ್ರಿಂದ ಎಕ್ಸ್ಟರ್ನಲ್ DC ಮತ್ತು AC ಪವರ್ ಸಪ್ಲೈ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ನೀವು ಟ್ರಾನ್ಸಿಸ್ಟರ್ನ ನೋಡಿದ್ದೀರಾ ಹೌದಾ? ಸೊ ಟ್ರಾನ್ಸಿಸ್ಟರ್ ವರ್ಕ್ ಮಾಡಬೇಕಂದ್ರೆ ಅದಕ್ಕೆ +5 ವೋಲ್ಟ್ DC ಮತ್ತು ಅದನ್ನು ಪವರ್ ಸಪ್ಲೈ ಕನೆಕ್ಟ್ ಮಾಡ್ತೀವಿ, ಅದೇ ಪವರ್ ಸಪ್ಲೈನ ಕೊಡ್ತೀವಿ +5 ವೋಲ್ಟ್ ಅಂತ. ಬಟ್ ಇನ್ ಕೇಸ್ ಆಫ್ ರೆಸಿಸ್ಟರ್ ನೀವು ನೋಡಿರ್ಬೋದು, ಅದಕ್ಕೆ ಯಾವುದೇ ಥರನಾದಂಥ ಸಪರೇಟ್ ಪವರ್ ಸಪ್ಲೈನ ನಾವು ಕೊಡೋದಿಲ್ಲ. ಸೊ ಅದು ರೆಸಿಸ್ಟರ್ ಸರ್ಕ್ಯೂಟಲ್ಲಿ ಒಂದು ಪಾರ್ಟ್ ಇರುತ್ತೆ, ಒಂದು ಪ್ಯಾಸಿವ್ ಕಾಂಪೋನೆಂಟ್ ಇರುತ್ತೆ, ಅದ್ರ ಮುಖಾಂತರ ಕರೆಂಟ್ ಜಸ್ಟ್ ಹಾದು ಹೋಗುತ್ತೆ. ಅದು ಯಾವುದೇ ಥರದಂಥ ಆಂಪ್ಲಿಫಿಕೇಶನ್ ಮಾಡೋದಿಲ್ಲ, ಯಾವುದೇ ಥರನಾದಂಥ ಪವರ್ ಗೇನ್ ಕೊಡೋದಿಲ್ಲ. ಸೊ ಇದರಿಂದನೇ ಗೊತ್ತಾಗುತ್ತೆ ನಿಮಗೆ ಆಕ್ಟಿವ್ ಕಾಂಪೋನೆಂಟ್ ಅಂದ್ಬಿಟ್ರೆ ಅದಕ್ಕೆ AC ಮತ್ತು DC ಪವರ್ ಸಪ್ಲೈನ ಕನೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಇನ್ ಕೇಸ್ ಆಫ್ ಪ್ಯಾಸಿವ್ ಕಾಂಪೋನೆಂಟು there is no need to connect any power supply external. Okay, so it will be not doing anything regarding amplification and adding the power gain for that particular input signal. So the last point ಏನು ಹೇಳುತ್ತೆ ನೋಡಿ, they are not capable of controlling the flow of current ಅಂತ. ಸೊ ಕರೆಂಟ್ ಫ್ಲೋನ ಕಂಟ್ರೋಲ್ ಮಾಡುವಂಥ ಒಂದು ಗುಣಲಕ್ಷಣ ಇದ್ರದ್ದು ಇಲ್ಲ ಪ್ಯಾಸಿವ್ ಕಾಂಪೋನೆಂಟು, ಬಟ್ ಆಕ್ಟಿವ್ ಕಾಂಪೋನೆಂಟ್ಗೆ ಅದೇ ಇದೆ ಅಂತ. ಸೊ ಎಕ್ಸಾಂಪಲ್ಸ್ ಏನಿದೆ ನಮ್ಮ ಪ್ಯಾಸಿವ್ ಕಾಂಪೋನೆಂಟ್ಗೆ? ಸೊ ರೆಸಿಸ್ಟರ್ ಇದೆ ಒಂದು ಎಕ್ಸಾಂಪಲು, ಕೆಪಾಸಿಟರು, ಇಂಡಕ್ಟರು, ಬಲ್ಬು, ಟ್ರಾನ್ಸ್ಫಾರ್ಮರು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಬೇಕಾದಷ್ಟು ಎಕ್ಸಾಂಪಲ್ಸ್ನ ನಾವು ಈ ನೇಚರಲ್ಲಿ ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ಸ್. ಇದ್ರ ಮೇಲೆ ಪ್ರಿವಿಯಸ್ ಆಗಿ ಕೇಳಿರುವಂಥ ಕ್ವಶನ್ಸ್ನ ನಾವು ಇವಾಗ ನೋಡೋಣ. ಸೊ ಫಸ್ಟ್ ಒನ್ ಏನು ಹೇಳುತ್ತೆ, ವಾಟ್ ಆರ್ ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಪ್ಷನ್ ನೋಡಿ, ದ ಕಾಂಪೋನೆಂಟ್ಸ್ ಕ್ಯಾನ್ ಆಂಪ್ಲಿಫೈ ದ ಸಿಗ್ನಲ್. ಕಾಂಪೋನೆಂಟ್ಸ್ ಕ್ಯಾನ್ ಆಂಪ್ಲಿಫೈ ದ ಸಿಗ್ನಲ್ ಅಂತ ಫಸ್ಟ್ ಆಪ್ಷನು. ದ ಕಾಂಪೋನೆಂಟ್ಸ್ ಆರ್ ನಾಟ್ ಕೇಪಬಲ್ ಆಫ್, ಕೇಬಲ್ ಅಂತ ಬರ್ತೀನಿ, ಸೊ ಇದನ್ನ ಕೆಪಬಲ್ ಅಂತ ಮಾಡ್ಕೊಳ್ಳಿ. ಸೊ ದ ಕಾಂಪೋನೆಂಟ್ಸ್ ಆರ್ ನಾಟ್ ಕೇಪಬಲ್ ಆಫ್ ಪ್ರೊವೈಡಿಂಗ್ ಪವರ್ ಗೇನ್. ಪವರ್ ಗೇನ್ನ ಇವು ಪ್ರೊವೈಡ್ ಮಾಡಲ್ಲ. ದೇ ಇನ್ಕ್ರೀಸ್ ದ ಇನ್ಪುಟ್ ಸಿಗ್ನಲ್ ಸ್ಟ್ರೆಂತ್ ಅಂತ, ಸಿಗ್ನಲ್ನ ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ತವೆ ಅಂತ. ಆಮೇಲೆ ನನ್ ಆಫ್ ದೀಸ್ ಅಂತ. ಸೊ ಇದರಲ್ಲಿ ನೋಡಿ ಎಲ್ಲವೂ ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ, ಬಟ್ ಇದು ಆಗುತ್ತೆ. ಯಾಕಂದರೆ ದೇ ಆರ್ ನಾಟ್ ಕೇಪಬಲ್ ಆಫ್ ಪ್ರೊವೈಡಿಂಗ್ ಪವರ್ ಗೇನ್. ಪವರ್ ಗೇನ್ನ ಅವು ಪ್ರೊವೈಡ್ ಮಾಡಲ್ಲ. ಸೊ ಆಪ್ಷನ್
B will be the right answer for this one. So next, moving to the second question. There are two components given to you, namely battery and bulb. The same example which I have taken here is there in the active components also. So just for sake of better understanding, I have chosen this one. So which of the following is passive component anta keltidare. So both bulb and battery, bulb none of these and battery anta. So passive component andre energy na use ಮಾಡ್ಕೊಳ್ಳುತ್ತೆ. So ಇದರಲ್ಲಿ ಬ್ಯಾಟರಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ, ಬಲ್ಬ್ ಎನರ್ಜಿ ಯೂಸ್ ಮಾಡುತ್ತೆ. ಪ್ಯಾಸಿವ್ ಕಾಂಪೋನೆಂಟ್ಗೆ ಎಕ್ಸಾಂಪಲ್ ಆಗಿರೋದು ಬಲ್ಬ್ ಮಾತ್ರ. ಸೊ ಅದರಿಂದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ಥರ್ಡ್ ಕ್ವಶನ್ ನೋಡಿ. ದ ಡಿವೈಸ್ ವಿಚ್ ಇಸ್ ನಾಟ್ ಕೇಪಬಲ್ ಆಫ್ ಆಂಪ್ಲಿಫೈಯಿಂಗ್ ದ ಇನ್ಪುಟ್ ಸಿಗ್ನಲ್ ಇಸ್ ಕಾಲ್ಡ್ ಆಸ್. ಸೊ ಇನ್ಪುಟ್ ಸಿಗ್ನಲ್ ಆಂಪ್ಲಿಫೈ ಮಾಡದೇ ಇರುವಂಥ ಒಂದು ಡಿವೈಸ್ನ ನಾವು ಏನಂತ ಕರಿತೀವಿ? ಆಕ್ಟಿವ್ ಕಾಂಪೋನೆಂಟ್ ಅಂತ ಕರಿತೀವಿ, ಪ್ಯಾಸಿವ್ ಕಾಂಪೋನೆಂಟ್ ಅಂತ ಕರಿತೀವಿ, ಐಡಿಯಲ್ ಕಾಂಪೋನೆಂಟ್ ಅಂತ ಕರಿತೀವೋ ಅಥವಾ ನನ್ ಆಫ್ ದೀಸ್ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಡಿವೈಸ್ ನಾಟ್ ಕೇಪಬಲ್, ಆಂಪ್ಲಿಫೈ ಮಾಡೋದೇ ಇಲ್ಲ, ಅದನ್ನು ನಾವು ಪ್ಯಾಸಿವ್ ಕಾಂಪೋನೆಂಟ್ ಅಂತ ಕರಿತೀವಿ. ಇನ್ ಕೇಸ್ ಇದನ್ನು ನಾಟ್ ನಾನು ಇಲ್ಲಿ ಸ್ಕ್ರ್ಯಾಚ್ ಮಾಡಿಬಿಟ್ರೆ ಇದು ಆಕ್ಟಿವ್ ಕಾಂಪೋನೆಂಟ್ಗೆ ಎಕ್ಸಾಂಪಲ್ ಅಥವಾ ಡೆಫಿನೇಷನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಫೋರ್ತ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ಕಾಂಪೋನೆಂಟ್? ಇದರಲ್ಲಿ ಪ್ಯಾಸಿವ್ ಕಾಂಪೋನೆಂಟ್ಗೆ ಯಾವ್ದು ಎಕ್ಸಾಂಪಲ್ ಇದೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ನೋಡಿ, ರೆಸಿಸ್ಟರ್ ಮತ್ತೆ ಟ್ರಾನ್ಸ್ಫಾರ್ಮರು, SCR ಮತ್ತೆ ಟ್ರಾನ್ಸಿಸ್ಟರ್ ಅಂತ 4 ಎಕ್ಸಾಂಪಲ್ ಇದೆ. ಸೊ ಇದು ಟ್ರಾನ್ಸ್ಫಾರ್ಮರ್ ಆಗಿರಬಾರ್ದು ಗೈಸ್. ಸೊ ಇದು ಟ್ರಾನ್ಸಿಸ್ಟರು, TRANSISTOR. ಓಕೆ, ಸೊ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಇಲ್ಲಿ. ರೆಸಿಸ್ಟರ್ ಆ್ಯಂಡ್ ಟ್ರಾನ್ಸಿಸ್ಟರು, SCR ಮತ್ತು ಟ್ರಾನ್ಸಿಸ್ಟರ್ ಅಂತ ಇದೆ. ಸೊ ಇದರಲ್ಲಿ ಯಾವುದು ಪ್ಯಾಸಿವ್ ಕಾಂಪೋನೆಂಟ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ರೆಸಿಸ್ಟರ್ ಪ್ಯಾಸಿವ್ ಕಾಂಪೋನೆಂಟ್, ಬಟ್ ಇದರಲ್ಲಿ ಟ್ರಾನ್ಸಿಸ್ಟರ್ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಅದರಿಂದ ಈ ಆಪ್ಷನ್ ನನಗೆ ಹಾಕೋಕ್ಕಾಗಲ್ಲ. ಸೊ ಟ್ರಾನ್ಸ್ಫಾರ್ಮರ್ ಕೂಡ ಅದಕ್ಕೆ ಪ್ಯಾಸಿವ್ ಕಾಂಪೋನೆಂಟ್ ಇತ್ತು, ಸೊ ಇದೆರಡು ಆಗ್ತಿತ್ತು, ಅದಕ್ಕೆ ನಾನು ಇದನ್ನು ತೆಗೆದುಬಿಟ್ಟು ಟ್ರಾನ್ಸಿಸ್ಟರ್ ಹಾಕಿರೋದಿಲ್ಲಿ. ಓಕೆ, ಸೊ ರೆಸಿಸ್ಟರ್ ಮತ್ತು ಟ್ರಾನ್ಸಿಸ್ಟರು, SCR ಆಕ್ಟಿವ್ ಕಾಂಪೋನೆಂಟು, ಟ್ರಾನ್ಸಿಸ್ಟರ್ ಆಕ್ಟಿವ್ ಕಾಂಪೋನೆಂಟು. ಸೊ ಸರಿಯಾದಂಥ ಆಯ್ಕೆ ಇಲ್ಲಿ ಆಪ್ಷನ್ ಎ ಆಗುತ್ತೆ, ದಟ್ ಈಸ್ resistor. So it's an example for passive component. So I can say it's a best example for passive component. So fifth question ನೋಡಿ. Take out the odd person from the list. ಈ ಲಿಸ್ಟ್ ಅಲ್ಲಿ ಇರುವಂತ ಒಂದು ಆಡ್ ಪರ್ಸನ್ ಅಂದ್ರೆ ಗುಂಪಿಗೆ ಸೇರದ ವ್ಯಕ್ತಿಯನ್ನ ಹೊರಗಡೆ ತೆಗೀರಿ ಅಂತ. ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್, ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಓಕೆ, ಸೊ ಇದರಲ್ಲಿ ನೋಡಿ, ರೆಸಿಸ್ಟರ್, ಕೆಪಾಸಿಟರ್ ಮತ್ತು ಇಂಡಕ್ಟರ್ ಈ 3 ಪ್ಯಾಸಿವ್ ಕಾಂಪೋನೆಂಟ್ಗೆ ಎಕ್ಸಾಂಪಲ್ ಆಗಿವೆ. ಬಟ್ ಇದು ಒಂದೇ ಒಂದಿರೋದು ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಆಕ್ಟಿವ್ ಕಾಂಪೋನೆಂಟ್ಗೆ ಎಕ್ಸಾಂಪಲ್. ಸೊ ಆಕ್ಟಿವ್ ಕಾಂಪೋನೆಂಟ್ಗೆ ಇರುವಂಥ ಆಪ್ಷನ್ ಡಿ ಹೊರಗಡೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ರೆಸಿಸ್ಟರ್, ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್ ಆರ್ ಎಕ್ಸಾಂಪಲ್ಸ್ ಫಾರ್ ಡ್ಯಾಶ್ ಅಂತ. ಸೊ ಇವೆಲ್ಲವೂ ಎಕ್ಸಾಂಪಲ್ಸ್ ಇರೋದು ಪ್ಯಾಸಿವ್ ಕಾಂಪೋನೆಂಟ್ಸ್ಗೆ. ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಫಾರ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್. ಸೊ ಸೆವೆಂತ್ ಕ್ವಶನ್, ಟ್ರಾನ್ಸ್ಫಾರ್ಮರ್ ಇಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಟ್ರಾನ್ಸ್ಫಾರ್ಮರ್ ಎಕ್ಸಾಂಪಲ್ ಇರೋದು ಏನಕ್ಕೆ? ಆಕ್ಟಿವ್ ಕಾಂಪೋನೆಂಟ್, ಪ್ಯಾಸಿವ್ ಕಾಂಪೋನೆಂಟ್, ಐಡಿಯಲ್ ಕಾಂಪೋನೆಂಟ್ ಆ್ಯಂಡ್ ನನ್ ಆಫ್ ದೀಸ್ ಅಂತ. ಸೊ ಇದಿರುವುದು ಪ್ಯಾಸಿವ್ ಕಾಂಪೋನೆಂಟ್ಗೆ ಒಂದು ಎಕ್ಸಾಂಪಲ್. ಟ್ರಾನ್ಸ್ಫಾರ್ಮರು ಪ್ಯಾಸಿವ್ ಕಾಂಪೋನೆಂಟ್ಗೆ ಎಕ್ಸಾಂಪಲು, ಟ್ರಾನ್ಸಿಸ್ಟರು ಆಕ್ಟಿವ್ ಕಾಂಪೋನೆಂಟ್ಗೆ ಒಂದು ಎಕ್ಸಾಂಪಲು. ಸೊ ದಟ್ಸ್ ಆಲ್ ಅಬೌಟ್ ದ ಟುಡೇ ಸೆಷನ್ ಗೈಸ್, ದಟ್ ಈಸ್ ಪ್ಯಾಸಿವ್ ಕಾಂಪೋನೆಂಟ್ಸ್. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಪ್ಯಾಸಿವ್ ಕಾಂಪೋನೆಂಟ್ಸ್ ಅಂದರೆ ಏನು ಅಂತ. ಸೊ ಆಕ್ಟಿವ್ ಕಾಂಪೋನೆಂಟ್ಸ್ ಅರ್ಥ ಆದರೆ ಪ್ಯಾಸಿವ್ ಆಗುತ್ತೆ, ಪ್ಯಾಸಿವ್ ಆದರೆ ಆಕ್ಟಿವ್ನೂ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾವು ಆಕ್ಟಿವ್ ಮತ್ತು ಪ್ಯಾಸಿವ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ನ ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಇನ್ ಕೇಸ್ ನೀವು ಏನಾದರೂ ಇವಾಗ ನೋಡ್ತಿದ್ದಾಗ ಅಪ್ಲೋಡ್ ಆಗಿದ್ರೆ ಪ್ಲೀಸ್ ಅದನ್ನು ಇವಾಗಲೇ ಚೆಕ್ ಮಾಡಿ, ಪ್ಲೇಲಿಸ್ಟ್ನ ನೋಡ್ಕೊಂಡ್ಬಿಡಿ. ಯಾಕಂದರೆ 3 ವೀಡಿಯೋಸ್ನ ಒಂದು ಕ್ಲಬ್ಬಲ್ಲಿ ನೋಡಿದ್ರೆ ತುಂಬಾ ನೆನಪಿಟ್ಕೊಳ್ಳೋಕ್ಕೆ ಮತ್ತು ಅರ್ಥ ಕೂಡ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಾವು ಜಸ್ಟ್ ಸಜೆಸ್ಟ್ ಮಾಡೋದೇನೆಂದರೆ ಆಕ್ಟಿವ್ ಕಾಂಪೋನೆಂಟ್ ವಿಡಿಯೋ, ಪ್ಯಾಸಿವ್ ಕಾಂಪೋನೆಂಟ್ ವಿಡಿಯೋ ಮತ್ತು ಆಕ್ಟಿವ್ ಮತ್ತು ಪ್ಯಾಸಿವ್ ಕಾಂಪೋನೆಂಟ್ಗಳ ನಡುವಿನ ಡಿಫ್ರೆನ್ಸ್ನ ಒಂದೇ ಟೈಮಲ್ಲಿ ನೋಡಿಬಿಡಿ ಅಂತ. ಸೊ ದಟ್ಸ್ ಆಲ್ ಅಬೌಟ್ ಟುಡೇಸ್ ಸೆಷನ್ ಆ್ಯಂಡ್ ಐ ಹೋಪ್ ನಿಮಗೆ ಲೈಕ್ ಆಗಿದೆ ವಿಡಿಯೋ. ಪ್ಲೀಸ್ ಗೈಸ್, ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಯಾರಾದರೂ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರನಾದಂಥ ವೀಡಿಯೋಸ್ನ ನಾವು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ Karnataka competitive exams like KAS, SDA, FDA and KPSC. All the other competitive exams are covered in our channel. So thank you guys. Thanks for watching this video. See you in the next video. Namaskar.